ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ತುಂಬ ದಿವಸಗಳೇ ಆಗಿಬಿಡ್ತು ವಿಡಿಯೋಗಳನ್ನ ಮಾಡಿ. ಹಾಗಾಗಿ ಮತ್ತೆ ಬ್ಯಾಕ್ ಟು ರೂಟೀನ್ ಅನ್ನೋ ಥರ ನಾನಿವಾಗ ಮತ್ತೆ ವಿಡಿಯೋ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಯಾವ ಥರದ ವಿಡಿಯೋ ಏನು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತ ಇವತ್ತು ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ಕಿನ್ ಕೂಡ ತುಂಬ ಟ್ಯಾನ್ ಆಗಿತ್ತು. ಹಾಲಿಡೇನಲ್ಲಿ ಸ್ವಲ್ಪ ಟ್ರಿಪ್ಪು ಅದೆಲ್ಲ ಆದಮೇಲೆ ತುಂಬಾ ಸ್ಕಿನ್ ಟ್ಯಾನ್ ಆಗಿಬಿಟ್ಟಿತ್ತು. ಹಾಗಾಗಿ ಫೇಸ್ ಪ್ಯಾಕ್ ಕೂಡ ಹಾಕೋತಾ ಇದ್ದೀನಿ. ಸ್ವಲ್ಪ ಇವಾಗ ರಿಕವರ್ ಆಗ್ತಾಯಿದೆ, ಆದರೂ ಅಷ್ಟಿಲ್ಲ. ಸ್ವಲ್ಪ ದಿವಸ ಆದಮೇಲೆ ಆಗ್ತಾ ಹೋಗುತ್ತೆ. ಇನ್ನು ಮಧ್ಯಾಹ್ನದ ಊಟಕ್ಕೆ ಡೈರೆಕ್ಟಾಗಿ ಮಧ್ಯಾಹ್ನಕ್ಕೆ ಲಂಚ್ ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಮಾಡಿದ್ದೆ. ಇನ್ನು ಮಧ್ಯಾಹ್ನಕ್ಕೆ ಬದನೇಕಾಯಿ ಎಣ್ಗಾಯಿ ಮತ್ತು ಎಲ್ಲ ಹಿಟ್ಟನ್ನ ಮಿಕ್ಸ್ ಮಾಡಿರೋಂಥ ಒಂದು ರೊಟ್ಟಿನ ಮಾಡೋಣ ಅಂಥೇಳಿ, ಚಪಾತಿ ಅಂತ ಹೇಳ್ಬೋದು, ಅದನ್ನು ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ತುಂಬ ದಿವಸಗಳಾಯಿತು ವಿಡಿಯೋಗಳನ್ನ ಮಾಡಿ, ತುಂಬ ಗ್ಯಾಪ್ ಆಗಿಬಿಟ್ಟಿದೆ. ಯಾಕೆ ವಿಡಿಯೋ ಮಾಡ್ತಿಲ್ಲ, ಯಾಕೆ ಸ್ಟಾಪ್ ಮಾಡಿದೆ ಅಂತ ವಿಡಿಯೋನಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಆ್ಯಂಡ್ ಇಂಟ್ರೆಸ್ಟಿಂಗಾಗಿ ಕೆಲವಷ್ಟು ವಿಷಯಗಳನ್ನ ಈ ವಿಡಿಯೋನಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಯಾವ ಥರದ ವೀಡಿಯೋಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನು ನೆಕ್ಸ್ಟ್ ಅಂತ ಹೇಳಿ. ಇನ್ನು ಈ ಎಣ್ಣೆಗಾಯಿ ಮಾಡುವಾಗ ಸ್ವಲ್ಪ ಈ ಥರ ಇರುವಾಗಲೇ ಬಿಟ್ಬಿಡಬೇಕು. ಅದು ಆರಿದ ಮೇಲೆ ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡುತ್ತೆ, ತುಂಬ ಗಟ್ಟಿಯಾಗಿಬಿಡುತ್ತೆ. ಈ ಥರ ಸ್ವಲ್ಪ ಗ್ರೇವಿ ಉಳ್ಕೊಳ್ಳಿ ಅಂಥೇಳಿ ಸ್ವಲ್ಪ ಬೇಗನೆ ಸ್ವಲ್ಪ ಲಿಕ್ವಿಡ್ ಆ ಥರ ತಿಳುವಾಗಿರುವಾಗಲೇ ಸ್ವಲ್ಪ ಆಫ್ ಮಾಡಿಬಿಡಿ ಗ್ಯಾಸ್ನ. ನಾನು ಈ ಥರ ಮಾಡೋದು. ಹೇಗಿದೆ ಬದನೇಕಾಯಿ ಎಣ್ಗಾಯಿ ನಿಮ್ಗೆ ಇಷ್ಟನಾ? ಕಮೆಂಟಲ್ಲಿ ತಿಳಿಸಿ. ಮಧ್ಯಾಹ್ನದ ಊಟಕ್ಕೆ ಇಷ್ಟನ್ನು ಮಾತ್ರ ಮಾಡಿದ್ದೆ ನಾನು. ಹೇಳಿದ್ನೆಲ್ಲ ಎಲ್ಲ ಹಿಟ್ಟನ್ನ ಮಿಕ್ಸಿ ಮಾಡಿ ದಪಾಟಿ ಥರ ಮಾಡಿಕೊಂಡು ಇನ್ನು ಬದನೇಕಾಯಿ ಎಣ್ಗಾಯಿ ಚಟ್ನಿ ಮೊಸರನ್ನ ಮಾಡ್ಕೊಂಡಿದ್ದೆ. ಇವತ್ತು ಕೆಲವಷ್ಟು ಐಟಮ್ಸ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಯಾವುದಕ್ಕೆ ಏನು ಯಾವ ವೀಡಿಯೋಸ್ ಪ್ರಿಪ್ರೇಷನ್, ನೆಕ್ಸ್ಟ್ ಬರೋ ವೀಡಿಯೋಸ್ ಪ್ರಿಪ್ರೇಷನ್ನ ಮುಂಚೆ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಏನನ್ನೋದನ್ನು ವೀಡಿಯೋ ಎಂಡ್ವರೆಗೂ ನೋಡಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಫಸ್ಟಿಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಓಟ್ಸ್ನ ನೀಟಾಗಿ ಹುರಿದಿಟ್ಕೊಂಡ್ಬಿಡೋಣ ಅಂಥೇಳಿ. ಈ ಓಟ್ಸನ್ನ ನಾವು ಆರ್ಡರ್ ಹಾಕಿ ತರಿಸಿರೋದು ಆನ್ಲೈನಲ್ಲಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದು ಬಂದುಬಿಟ್ಟು 1.2 kg ಅಷ್ಟೇನೋ ಇದೆ. ನೋ ಪ್ರಿಸರ್ವೇಟಿವ್ಸ್, ನೋ ಗ್ಲುಟನ್, ಈ ಥರ ಎಲ್ಲವನ್ನು ನೋಡಿ ತರಿಸ್ಕೊಂಡಿರೋದು. 1.2 kg ಇದೆ. ಚೆನ್ನಾಗಿದೆ. ಮುಂಚೆ ತರಿಸ್ತಾ ಇದ್ವಿ ಒಂದು ಬಾಕ್ಸ್, ಅದು ನೇಮ್ ಏನೋ ಮರ್ತೋಗಿದೆ. ಬಾಕ್ಸಸ್ ತುಂಬ ಇದೆ ಮನೆಯಲ್ಲಿ, ಅದನ್ನು ತರಿಸ್ಕೊತಾ ಇದ್ವಿ. ಅದು ಹೇಗಿತ್ತಂದರೆ, ನಾನು ಸ್ವಲ್ಪ ರೋಸ್ಟ್ ಮಾಡಿ ಇಟ್ಬಿಡ್ತೀನಿ ಮುಂಚೆನೇ. ಆವಾಗ ಮಾಡುವಾಗ ಅದು ಹಿಟ್ಟು ತುಂಬ ಇರ್ತಾಯಿತ್ತು. ಈ ಓಟ್ಸ್ ಕಾಳುಗಳಿಗಿಂತ ಜಾಸ್ತಿ ಹಿಟ್ಟಿರ್ತಾಯಿತ್ತು. ಬಟ್ ಇದು ತುಂಬ ಸೂಪರಾಗಿದೆ ಕ್ವಾಲಿಟಿ. ಇನ್ನು ಯಾರಾದರೂ ತರಿಸ್ಕೊತೀರಾ ಅಂದರೆ ಈ ಜಂಬೋ ಓಟ್ಸ್ ಅಂತ ನರಿಷು, ಇದನ್ನು ತರಿಸ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಫಸ್ಟಿಗೆ ಇದನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಅಂತ ಅಂದಮೇಲೆ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಮತ್ತು ನಾನು ವೆಯ್ಟ್ ಲಾಸ್ ಚಾಲೆಂಜ್ನ ತಗೋತಾ ಇದ್ದೀನಿ. 1 ಮಂತ್ ಗ್ಯಾಪ್ ಆಯಿತು ಅನಿಸುತ್ತೆ. ಮಕ್ಕಳಿಗೆಲ್ಲ ಹಾಲಿಡೇ ಆಗಿಬಿಡ್ತು. ನಾನು ಊರಿಗೆ ಹೋಗ್ಬಿಟ್ಟಿದ್ದೆ, ಅಮ್ಮ ಊರಿಗೆ ಹೋಗ್ಬಿಟ್ಟಿದ್ದೆ. ಹಾಗಾಗಿ ನಂಗೆ ಅಲ್ಲಿ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲಿಲ್ಲ. ಅನ್ನೋಕ್ಕಿಂತ ನಾನು ಡಯೆಟ್ ಆ ಥರ ಫುಡ್ ಕಂಟ್ರೋಲ್ ಏನನ್ನೂ ಮಾಡಿಲ್ಲ. ಹಾಗಾಗಿ ವಿಡಿಯೋ ಯಾವುದನ್ನು ಶೇರ್ ಮಾಡಿಲ್ಲ. ಮತ್ತು ಇವಾಗ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕೆ ಶುರು ಆಗುತ್ತಲ್ಲ, ಇನ್ನು ಬಂದಿದ್ದೀನಿ ಮತ್ತು ಬೆಂಗಳೂರಿಗೆ. ಸರಿ, ಮತ್ತೆ ನಾನು ನನ್ನ ಚಾಲೆಂಜನ್ನು ಕಂಟಿನ್ಯೂ ಮಾಡೋಣ ಅಂಥೇಳಿ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಗ್ಯಾಪ್ ಆಗೋಯಿತು. ಓಟ್ಸ್ನ ರೋಸ್ಟ್ ಮಾಡ್ಕೊಳ್ಳುವಾಗ ಫ್ಲೇಮ್ನ ಸ್ವಲ್ಪ ಮೀಡಿಯಮ್ ಆ ಥರ ಇಟ್ಕೊಳ್ಳಿ. ತುಂಬ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ. ಲೋ ಟು ಮೀಡಿಯಮ್ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿ ಇಟ್ಕೊಳ್ಳಿ. ಈ ಥರ ಒಂದೇ ಸಲಕ್ಕೆ ರೋಸ್ಟ್ ಮಾಡಿ ಇಟ್ಕೊಂಡ್ರೆ ನೀವು ಮಾಡ್ಕೊಳ್ಳುವಾಗ ಈಸಿಯಾಗಿ ಬೇಗ ಮಾಡ್ಕೋಬೋದು. ವೆಜಿಟೇಬಲ್ಸ್ನ ನಿಮಗೆ ಆದರೆ ಬೆಳಗ್ಗೆ ಕಟ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ನೈಟೇ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಬೇಗ ಒಂದು 10 ನಿಮಿಷದಲ್ಲಿ ಈ ಒಂದು ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡುತ್ತೆ. ತುಂಬಾ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸಲ್ಲಂತೂ. ಹಾಗಾಗಿ ಇವಾಗ ಜಾಸ್ತಿನೇ ತರಿಸ್ಕೊಂಡಿದ್ದೀನಿ. ಲಾಸ್ಟ್ ಟೈಮೆಲ್ಲ 1 kg ಅಷ್ಟೆಲ್ಲ ತರ್ತಾಯಿದ್ವಿ. ಅಂದರೆ ನಾವು ಎಲ್ಲರಿಗೂ ಮಾಡೋದಲ್ಲ, ಬ್ರೇಕ್ಫಾಸ್ಟ್ಗೆ ಎಲ್ಲರಿಗೂ ಮಾಡ್ತೀನಿ, ನನಗೆ ಅಂತ ಏನು ಸಪ್ರೇಟ್ ಮಾಡ್ಕೊಳ್ಳಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ತರಿಸ್ಕೊಂಡಿದ್ವಿ.
ನಾನು ಅಂದ್ಕೊಂಡಿದ್ದೀನಿ ಒಂದು ವಾರದಲ್ಲಿ ಒಂದು 2ರಿಂದ 3 ದಿವಸ ಮಾಡೋಣ. ಉಳಿದಿರೋ ದಿವಸ ಸ್ವಲ್ಪ ಬೇರೆ ಬೇರೆ ಥರದ್ದು ಮಾಡ್ಕೊಳ್ಳೋಣ ಅಂಥೇಳಿ ಇವಾಗ ಮಾಡ್ತಾ ಇರೋಂಥ ಒಂದು ಚಾಲೆಂಜ್ ಕಂಪ್ಲೀಟಾಗಿ ಚೇಂಜ್ ಆಗಿರುತ್ತೆ ಮತ್ತು ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಆ ಥರದ್ದನ್ನು ಚಾಲೆಂಜ್ ತಗೋತಾ ಇದ್ದೀನಿ. ವಿಡಿಯೋ ನೋಡ್ತಾಯಿರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಏನಂತಂದರೆ ಈ ವಿಡಿಯೋ ಮಾಡುವಾಗ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾಯಿದೆ. ಏನಕ್ಕಂದರೆ ನಂದು ಸ್ವಲ್ಪ ಟ್ರೈಪಾಡ್ ಪ್ರಾಬ್ಲಮ್ ಆಗಿದೆ, ಹಾಗಾಗಿ ಸ್ವಲ್ಪ ಶೇಕ್ ಆಗ್ತಾಯಿದೆ ವೀಡಿಯೋಸ್ ಅಷ್ಟೇ. ಇನ್ನು ಓಟ್ಸ್ನ ನೀವು ಹುರ್ಕೊಂಡು ಒಂದು ಪ್ಲೇಟ್ಗೆ ತಕ್ಕೊಂಡು ಇಟ್ಕೊಂಡ್ಬಿಡಿ. ಆರಿದ ಮೇಲೆ ಮಾತ್ರ ಅದನ್ನು ಒಂದು ಬಾಕ್ಸಿಗೆ ಹಾಕಿ ಎತ್ತಿಡಿ. ನಾನೊಂದು ಅರ್ಧ KGಗಿಂತ ಸ್ವಲ್ಪ ಜಾಸ್ತಿ ರೋಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಮಾಡುವಾಗ ಈಸಿ ಆಗಿಬಿಡುತ್ತೆ, ಬೇಗ ಮಾಡ್ಕೊಂಬಿಡ್ಬೋದು ಅಂಥೇಳಿ. ಇನ್ನು ಇವಾಗ ಏನು ತೋರಿಸ್ತಾ ಇದ್ದೀನಲ್ಲ, ಇದು ಒಂದು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ಪೆಷಲಿ ಫಾರ್ ವೆಯ್ಟ್ ಲಾಸ್ ಅಂತಲೇ ಹೇಳ್ಬೋದು. ಒಂದು ಫ್ಯಾಟ್ ಕಟ್ಟರ್ ಡ್ರಿಂಕ್ ಮಾಡ್ಕೊಳ್ಳೋಣ ಅಂಥೇಳಿ. ಇದಕ್ಕೆ ಒಂದು ಹೇಳೋದಿಲ್ಲ, ಇವಾಗ ಒಂದಷ್ಟು ಐಟಮ್ಸ್ನ ಹಾಕಿ ಮಾಡಿರೋಂಥದ್ದು. ಇದನ್ನು ಸ್ಟಾರ್ಟ್ ಮಾಡೋಣ. ನೋಡೋಣ ಎಷ್ಟು ವೇಟ್ ಕಡಿಮೆ ಆಗುತ್ತೆ, ಇದು ಹೇಗೆ ಎಫೆಕ್ಟ್ ಆಗುತ್ತೆ ನಮ್ಮ ಈ ಒಂದು ಜರ್ನಿಲಿ, ಈ ಒಂದು ಚಾಲೆಂಜಲ್ಲಿ ಹೇಗೆ ನಮಗೆ ಒಂದು ಹೆಲ್ಪ್ ಮಾಡುತ್ತೆ ಅಂತ ನೋಡೋಣ. ಹಾಗಾಗಿ ಇದು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಇವಾಗ ಹೇಳೋದಿಲ್ಲ ನಾನು. ರಿಸಲ್ಟ್ ಬಂದ ಮೇಲೆ ಖಂಡಿತವಾಗೂ ಶೇರ್ ಮಾಡ್ತೀನಿ, ಯಾವುದು ಇದು ಏನೇನೆಲ್ಲ ಹಾಕಿದ್ದೀವಿ ಅಂಥೇಳಿ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾಕಂದರೆ ಫಸ್ಟು ನಾನು ಅದರ ಟ್ರಯಲ್ ಮಾಡಿ ಚೆನ್ನಾಗಿ ರಿಸಲ್ಟ್ ಬಂದರೆ ಮಾತ್ರ ಶೇರ್ ಮಾಡೋದು. ಹಾಗಾಗಿ ಇವಾಗ ಅದನ್ನು ಹೇಳ್ತಾ ಇಲ್ಲ. ಇನ್ನು ಆವಾಗಲೇ ಹೇಳ್ತಾ ಆಲ್ಮೋಸ್ಟ್ ಒಂದು ಅರ್ಧ KGಗಿಂತ ಜಾಸ್ತಿನೇ ರೋಸ್ಟ್ ಮಾಡಿ ನಾನು ತೆಗೆದು ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನು ಒಂದಷ್ಟು ಐಟಮ್ಸ್ ಕೂಡ ತರಿಸಿದ್ದೀನಿ, ತೋರಿಸ್ತೀನಿ ನಿಮಗೆ. ಇಷ್ಟೆಲ್ಲ ಹುರಿದು ಇಟ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಆರೋದಕ್ಕೆ ಬಿಟ್ಬಿಡಬೇಕು ನಾವು. ಅಮ್ಮ ಮನೆಗೆ ಹೋಗ್ಬಿಟ್ಟಿದ್ನಲ್ಲ, ಸ್ವಲ್ಪ ಮ್ಯಾಂಗೋ ಸೀಸನ್ನು, ಮ್ಯಾಂಗೋ ತಿಂದೆ, ಸ್ವೀಟ್ಸು ಫುಲ್ಲು 1 ಮಂತು ಭರ್ಪೂರ್ ಎಲ್ಲ ತಿನ್ಕೊಂಡ್ಬಿಟ್ಟಿದ್ದೀನಿ. ವೇಟ್ ಜಾಸ್ತಿ ಆಗಿಬಿಟ್ಟಿದೆ, ನೀವು ನೋಡ್ತಾ ಇರ್ಬೋದು ವಿಡಿಯೋನಲ್ಲಿ. ಕೈಯೆಲ್ಲ ತುಂಬ ದಪ್ಪ ಆಗಿಬಿಟ್ಟಿದೆ. ಮತ್ತು ಇವಾಗ ನಾನು ಮತ್ತೆ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದ್ದೀನಿ, ಹಾಗಂತ ದಪ್ಪಾಗಿದ್ದೀವಿ ಅಂತ ಹಾಗೆ ಬಿಡ್ತಾಯಿಲ್ಲ. ಸ್ವಲ್ಪ ಕಾನ್ಷಿಯಸ್ ಆಗಿ ಮತ್ತೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗಂತೂ ಇನ್ನೂ ಚೆನ್ನಾಗಿ ರಿಸಲ್ಟ್ನ ತೋರಿಸ್ತೀನಿ. ಒಳ್ಳೆ ವಿಡಿಯೋ, ಒಳ್ಳೆ ರೆಸಿಪೀಸು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ತುಂಬ ಯೂಸ್ಫುಲ್ ಆಗಿರೋಂಥ ಕಂಟೆಂಟ್ನ ನಿಮ್ಗೆ ಖಂಡಿತವಾಗಿ ಕೊಡ್ತೀನಿ ಫ್ರೆಂಡ್ಸ್. ಹಾಗಾಗಿ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀರಾ ಅವ್ರಿಗೆ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ಆಮೇಲೆ ಒಂದಷ್ಟು ಡ್ರೈ ಫ್ರೂಟ್ಸ್ ತರಿಸ್ಕೊಂಡಿದ್ದೆ, ವಾಲ್ನಟ್ಟು. ಇದು ನೋಡಿ ವೆಯ್ಟ್ ಲಾಸ್ ಪೌಡರ್, ಫಸ್ಟು ಇಟ್ಕೊಂಡಿರೋದು ವೆಯ್ಟ್ ಲಾಸ್ ಪೌಡರು ಅಂತಂದರೆ ಫ್ಯಾಟ್ ಕಟ್ಟರ್ ಡ್ರಿಂಕ್, ಅದನ್ನು ಮಾಡ್ಕೊಳ್ಳೋಕ್ಕೆ ಒಂದು ಪೌಡರು, ವಾಲ್ನಟ್ಟು. ಇನ್ನು ಬಾದಾಮ್ ಕೂಡ ತರಿಸ್ಕೊಂಡಿದ್ದೀನಿ. ಎಲ್ಲ ನನ್ನ ಹಸ್ಬೆಂಡು ಆನ್ಲೈನಲ್ಲಿ ಹೇಳಿದ ಕೂಡಲೇ ಆನ್ಲೈನಲ್ಲಿ ಆರ್ಡರ್ ಹಾಕಿ ತರಿಸ್ಬಿಟ್ರು. ಸರಿ ಏನು ಮಾಡ್ತೀಯ ಮಾಡಿ ತರಿಸ್ಕೊಂಡ್ಬಿಡು ಅಂತ ಹೇಳಿ ಬಾರ್ಲಿ ತರಿಸ್ಕೊಂಡು ಅದನ್ನು ಪೌಡರ್ ಮಾಡಿ ಇಟ್ಕೊಂಡಿನಿ. ಬಾರ್ಲಿ ತುಂಬ ಒಳ್ಳೆಯದು, ದೇಹಕ್ಕೆ ತಂಪು ಕೂಡ ಅಷ್ಟೇ. ಬಾಡಿ ಹೀಟ್ ಆಗಿದ್ದರೆ ಬೇಗ ಇದು ಕಡಿಮೆ ಮಾಡುತ್ತೆ. ಇನ್ನು ಒಂದು ಮಿಲೆಕ್ಸ್ ಪೌಡರ್ಸ್ ತರಿಸಿದ್ದೀನಿ. ಅದನ್ನು ಮರೆತುಬಿಟ್ಟೆ ಇದರಲ್ಲಿ ತೋರಿಸೋದನ್ನು. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಮಾಡುವಾಗ ತೋರಿಸ್ತೀನಿ. ತುಂಬ ಶೆಕೆ ಇದೆಯಲ್ಲ ಫ್ರೆಂಡ್ಸ್. ಇವಾಗ ಓಟ್ಸೆಲ್ಲ ಉದ್ದಿಟ್ಬಿಟ್ಟಿದ್ದೀನಿ. ಅದೊಂದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗೆ ಆದಮೇಲೆ ಅದು ನೀವೊಂದು ಕಂಟೈನರ್ಗೆ, ಏರ್ಟೈಟ್ ಆಗಿರೋಂಥ ಕಂಟೈನರ್ಗೆ ಒಂದು ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡ್ಬಿಡಿ. ಆವಾಗಲೇ ತೋರಿಸಿರೋ ಹಾಗೆ ಹೆಂಗಿರಬೇಕು ಅಂತಂದರೆ, ರೋಲ್ಡ್ ಓಟ್ಸು ನೀವು ಕೈಯಲ್ಲಿ ಹಿಡ್ಕೊಂಡ್ರೆ ಅದು ಹಿಟ್ಟು ಥರ, ಅದು ನಿಮಗೆ ಕೈಯಲ್ಲಿ ಹಿಟ್ಟು ಹತ್ಕೋಬಾರ್ದು. ಹಂಗಿದ್ರೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿ. ಯಾವಾಗಾದರೂ ತೊಗೊಳ್ತೀರಾ ಅಂದರೆ ಈ ಥರ ನೋಡಿ, ಸ್ವಲ್ಪನೇ ತರಿಸ್ಕೊಂಡು ನೋಡಿ, ಆಗ ಗೊತ್ತಾಗುತ್ತೆ ನಿಮಗೆ ಅದು ಕ್ವಾಲಿಟಿ ಚೆನ್ನಾಗಿದೆಯಾ ಇಲ್ಲ ಅಂತ. ಇದು ತರಿಸಿರೋದು ಕ್ವಾಲಿಟಿ ಚೆನ್ನಾಗಿದೆ. ಕಾಳುಗಳಷ್ಟೇ ತುಂಬ ದಪ್ಪವಾಗಿ ಚೆನ್ನಾಗಿದೆ ರೋಲ್ಡ್ ಓಟ್ಸು. ಯಾರಾದರೂ ತರಿಸ್ಕೊತೀರಾ ಅಂದರೆ ಇದನ್ನು ತರಿಸ್ಕೊಳ್ಳಿ, ಚೆನ್ನಾಗಿದೆ. ಇವಾಗ ಅದೇ ಹೇಳಿದ್ನಲ್ಲ, ಯಾವ ಥರದ ವೀಡಿಯೋಸ್ ಬರ್ತಾಯಿದೆ ಅಂತ ಹೇಳಿ, ಅದಕ್ಕಂತ ಇದೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ಇನ್ನು ತುಂಬ ದಿವಸಗಳಾಯಿತು ವೀಡಿಯೋ ಗ್ಯಾಪ್ ಆಗಿಬಿಟ್ಟು. ವೇಟ್ ಎಷ್ಟಿದೆ, ಪ್ರೆಸೆಂಟ್ ವೇಟ್ ಎಷ್ಟಿದೆ,
ಎಲ್ಲನೂ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಖಂಡಿತ ಶೇರ್ ಮಾಡ್ತೀನಿ. ಈ ವಿಡಿಯೋನಲ್ಲಿ ಯಾವುದು ಪ್ರಿಪ್ರೇಷನ್ ಏನು ಮಾಡ್ಕೋತಾ ಇದ್ದೀನಿ ಅಷ್ಟು ಹೇಳ್ತಾ ಇದ್ದೀನಿ. ಇದರ ಜೊತೆಗೆ ಇನ್ನಷ್ಟು ನಾನು ಒಂದು ಮೆನು ಥರ ಮಾಡ್ಕೊಂಡಿದ್ದೀನಿ. ಒಂದು ವೀಕಿಗೆ ಈ ಥರ ಒಂದು ಅಂದರೆ ಈ ಒಂದು ಚಾಲೆಂಜಲ್ಲಿ ನಾನಿವಾಗ ವೀಕ್ಲಿಯಾಗಿ ತಗೋತಾ ಇಲ್ಲ, 10 ಡೇಸ್ಗೊಮ್ಮೆ ಮಾತ್ರ ವೇಟ್ ರಿವ್ಯೂನ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಗ್ಯಾಪ್ ಆದಮೇಲೆ ಸ್ವಲ್ಪ ವೇಟ್ ಕೂಡ ಜಾಸ್ತಿ ಆಗಿದೆ. ಎಷ್ಟಾಗಿದೆ ಅಂತಲೂ ಕೂಡ ನೆಕ್ಸ್ಟ್ ವೀಡಿಯೋನಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳಿದ್ನೆ. ಇನ್ನು ಒಂದು ಪೌಡರ್ ಕೂಡ ತೋರಿಸಿದ್ನಲ್ಲ, ಫ್ಯಾಟ್ ಕಟರ್ ಡ್ರಿಂಕ್ ಮಾಡ್ಕೊಂಡಿರೋದು, ಅದು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ನಿಮ್ಮನ್ನ ತೋರಿಸಿಲ್ಲ. ಏನಕ್ಕಪ್ಪ ಅಂತಂದರೆ ಫಸ್ಟ್ ನಾನು ಯೂಸ್ ಮಾಡ್ತೀನಿ. ಯೂಸ್ ಮಾಡಿದ್ಮೇಲೆ ಅದರದ್ದು ರಿಸಲ್ಟ್ ಹೆಂಗೆ ಬರುತ್ತೆ ಅಂತ ಅದ್ರ ಮೇಲೆ ನಾನು ರಿಸಲ್ಟ್ ಚೆನ್ನಾಗಿ ಬಂದರೆ ಅದ್ರ ಬಗ್ಗೆ ನಾನು ಶೇರ್ ಮಾಡ್ಕೋತೀನಿ. ಏನಪ್ಪ ಅಂದರೆ ಸ್ವಲ್ಪ ಸೆಲ್ಫಿ ಸ್ಟಿಕ್ ಅಂದರೆ ನಂದು ಒಂದು ಟ್ರೈಪಾಡ್ ಇತ್ತಲ್ಲ, ಅದು ಸ್ವಲ್ಪ ಮುರಿದೋಗ್ಬಿಟ್ಟಿದೆ. ಹಾಗಾಗಿ ಸ್ವಲ್ಪ ವೀಡಿಯೋಸ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಇನ್ನು ಬೆಂಗಳೂರಲ್ಲಿ ಮಳೆ ಆಗ್ತಾಯಿದ್ರು, ಇನ್ನೂ ಸೆಕೆ ಕಡಿಮೆ ಆಗ್ತಾಯಿಲ್ಲ, ಸ್ವೆಟ್ಟಿಂಗ್ ಆಗ್ತಾಯಿದೆ. ಸ್ಕಿನ್ ಕೂಡ ಫುಲ್ ಟ್ಯಾನ್ ಆಗಿಬಿಟ್ಟಿದೆ. ಅದು ಸ್ವಲ್ಪ ರಿಕವರ್ ಮಾಡ್ಕೋಬೇಕು. ಈಗ ನಡೀತಾ ಇದೆ ರೂಟೀನು. ಮತ್ತು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಬರುತ್ತೆ, ಗ್ಯಾಪ್ ಆಗೋದಿಲ್ಲ. ಹಾಲಿಡೇ ಇರೋದ್ರಿಂದ ಸ್ವಲ್ಪ ಆಗಾಯಿತು, ಮಕ್ಕಳು ಸ್ಕೂಲೆಲ್ಲ ಇಲ್ಲದೆ ಇರೋ ಕಾರಣ. ಇನ್ನೂ ಕಂಟಿನ್ಯೂ ಆಗಿ ಬರುತ್ತೆ. ಇನ್ನು ಯಾವ ಥರ ಇರುತ್ತೆ ಅಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಈ ಸಲದಲ್ಲಿ ಈಗ ಮಾಡುವಂಥ ಪ್ರೆಸೆಂಟ್ ವೀಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಸ್ವಲ್ಪ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಆಮೇಲೆ ಈ ವಿಡಿಯೋ ಮಾಡುವಾಗ ಯೂಟ್ಯೂಬಲ್ಲಿ ಒಂದು ವಿಷಯಕ್ಕೆ ನಾನು ತುಂಬ ಬೇಜಾರಾಯಿತು. ಏನಕ್ಕಪ್ಪ ಬೇಜಾರಾಯಿತು ಅಂತ ಹೇಳಿ ನೆಕ್ಸ್ಟ್ ವೀಡಿಯೋನಲ್ಲಿ ಶೇರ್ ಮಾಡ್ಕೊತೀನಿ. ನಿಮಗೂ ಅದೇ ಥರ ಆಗ್ತಾಯಿದೆಯಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸುವಂದರೆ ಏನಾಗಿದೆ ಅಂತ ನೆಕ್ಸ್ಟ್ ವೀಡಿಯೋನಲ್ಲಿ ಹೇಳ್ತೀನಿ. ಇದಾಗಿತ್ತು ಇವತ್ತಿನ ವೀಡಿಯೋ. ಇನ್ನು ಮತ್ತೆ ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ. ಬಾಯ್ ಫ್ರೆಂಡ್ಸ್.